ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುವಂತದ್ದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅಂದ್ರೆ ಆಯಾಯ ತಾಲೂಕಿನಲ್ಲೇ ಮಸ್ಟರಿಂಗ್ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು. ಸದ್ಯ ನಾವೀಗ ರಾಮನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿದ್ದೀವಿ. ಇಲ್ಲೂ ಕೂಡ ಬೆಳಗ್ಗೆಯಿಂದನೇ ಕೂಡ ಮಸ್ಟರಿಂಗ್ ಕಾರ್ಯವನ್ನ ಮಾಡಿರುವಂತದ್ದು. ಅಂದ್ರೆ ಬರುವಂತ ಸಿಬ್ಬಂದಿಗಳಿಗೆ ಒಂದಷ್ಟು ಟ್ರೈನಿಂಗು ಜೊತೆಗೆ ಇವಿಎಂ ಮಿಷಿನ್ಗಳು ಅದರ ಬಗ್ಗೆ ತರಬೇತಿನೂ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಅಂದ್ರೆ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಅಲ್ಲಿಗೆ ಮತದಾನ ಅಂದ್ರೆ ಕೇಂದ್ರಗಳಿಗೆ ಆಯಾಯ ನಿಯೋಜನೆಗೊಂಡಿರುವಂತಹ ಮತಗಟ್ಟೆಗಳಿಗೆ ಹೋಗ್ಲಿಕ್ಕೆ ಈಗಾಗಲೇ ಸಿಬ್ಬಂದಿಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಒಂದು ಮತಗಟ್ಟೆಗೆ 5 ಸಿಬ್ಬಂದಿಗಳು ಜೊತೆಗೆ ಓರ್ವ ಪೊಲೀಸ್ ಅಂದ್ರೆ ಸೂಕ್ಷ್ಮ ಅತಿ ಸೂಕ್ಷ್ಮ ಮತಗಟ್ಟೆಗಳು ಕೂಡ ಈಗಾಗಲೇ ಗುರುತು ಮಾಡಿರುವಂತದ್ದು. ಆ ಮತಗಟ್ಟೆಗಳಿಗೆ ಅಲ್ಲಿ ಅಂದ್ರೆ ಸೂಕ್ಷ್ಮ ಅತಿ ಸೂಕ್ಷ್ಮ ಮತಗಟ್ಟೆಗಳಿಗೆ ಸಿಆರ್ಪಿಎಫ್ ಜೊತೆಗೆ ಪ್ಯಾರಾಮಿಲಿಟರಿ ಕೂಡ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ನಾಳೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳಿಗೆ ಕೂಡ ಚುನಾವಣೆ ನಡೀತಾ ಇರೋದ್ರಿಂದ ಸಕಲ ಸಿದ್ಧತೆಯನ್ನು ಜಿಲ್ಲಾ ಚುನಾವಣಾಧಿಕಾರಿಗಳು ಮಾಡಿಕೊಂಡಿರುವಂತದ್ದು. ರಾಮನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ಗಳು ಜೊತೆಗೆ ಖಾಸಗಿ ಬಸ್ಗಳು ಶಾಲಾ ಬಸ್ಗಳನ್ನ ಅಂದ್ರೆ ಕರ್ತವ್ಯಕ್ಕೆ ಹೋಗ್ಲಿಕ್ಕೆ ನಿಯೋಜನೆಯನ್ನು ಮಾಡಿಕೊಂಡಿರುವಂತದ್ದು. ಬರುವಂತಹ ಸಿಬ್ಬಂದಿಗಳು ಆಯಾ ಮತಗಟ್ಟೆಗಳಿಗೆ ಹೋಗ್ಲಿಕ್ಕೆ ಇವಿಎಂ ಮಿಷಿನ್ ವಿವಿಪ್ಯಾಟ್ ಸೇರಿದಂತೆ ಮತಗಟ್ಟೆಗಳ ಪರಿಕರಗಳನ್ನ ತೆಗೆದುಕೊಂಡು ಸಿಬ್ಬಂದಿಗಳು ಹೋಗ್ತಾ ಇರುವಂತದ್ದು. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತದಾನ ಆಗುತ್ತೆ. ಆ ಮತದಾನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಲೋಪದೋಷಗಳನ್ನ ಆಗಬಾರ್ದು ಅಂತೇಳಿ ಒಂದು ಮತಗಟ್ಟೆಗೆ ಅಬ್ಸರ್ವರ್ ಜೊತೆಗೆ ಎಸ್ಎಲ್ಒಗಳು ಪಿಆರ್ಒಗಳು ಸೇರಿದಂತೆ 5 ಜನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಂಡಿರುವಂತಂದ್ರೆ ಸುಗಮವಾಗಿ ಚುನಾವಣೆ ನಡೀಬೇಕು ಅಂತೇಳಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಈಗ ಮಸ್ಟರಿಂಗ್ ಕಾರ್ಯ ಇಲ್ಲಿಂದ ಹೊಡ್ಕೊಂಡು ಸಿಬ್ಬಂದಿಗಳು ಆಯಾ ಮತಗಟ್ಟೆಗಳಿಗೆ ಹೋಗುವಂತದ್ದು. ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗುವಂತದ್ದು. ರಾಮನಗರದಿಂದ ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಪ್ರವೀಣ್ MH ಪವರ್ ಟಿವಿ.